ಆಗ್ಬೇಡಣ್ಣ, ನನ್ನ ಮಾತು ಕೇಳು. ನಿಂಗೆ ಸಿಟ್ಟಿದ್ರೆ ನನ್ನ ಮೇಲೆ ಹೊಡೆದು ಬಿಡು. ಎಷ್ಟು ನಿಂಗೆ ಮನಸ್ಸು ತೃಪ್ತಿ ಆಗ್ತೈತೆ ನೋಡು, ಅಷ್ಟು ಹೊಡೆದು ಬಿಡು. ನಾ ಬ್ಯಾಡನಂಗಿಲ್ಲ. ಆದ್ರೆ ಬಾಯ್ ಬಂದಂಗೆ ಬೈಬೇಡಣ್ಣ ಅವ್ರಿಗೆ. ಯಾಕಂದ್ರೆ ಅವ್ರು ಎಂಥ ಜನ ಗೊತ್ತೇನಣ್ಣ, ಭಾರಿ ಒಳ್ಳೆ ಜನ ಅಣ್ಣ ಅವರು. ಅವ್ರ ಅವ್ವ ಮತ್ತೆ ವೀರೇಶ ಇಬ್ರು ಭಾರಿ ಒಳ್ಳೆಯವ್ರಣ್ಣ. ಖರೇನು ನನ್ನ ನಂಬಣ್ಣ. ಯಾಕಂದ್ರೆ ವೀರೇಶ ಮತ್ತು ಅವ್ರವ್ವ ಇಬ್ರು ಭಾರಿ ಒಳ್ಳೆ ಜನ ಅಣ್ಣ. ಆದ್ರೆ ಅವ್ರ ಅತ್ತಿಗೆಮ್ಮ ಆ ರೆಡ್ ಅಂಗಿ ಹಾಕೊಂಡಿದ್ನಲ್ಲಣ್ಣ, ಅವ ಕೆಂಪಂಗಿ ಅವ ಅವಿನಾಶ್ ಅಂತ, ಅವನು ಯಾರು ಸರಿ ಇಲ್ಲಣ್ಣ. ಅವರು ನಂಗೆ ವೀರೇಶ ಎಲ್ಲ ಹೇಳ್ಕೊಟ್ಟಾನ ಯಾರ ಜೊತೆ ಹೆಂಗಿರ್ಬೇಕು ಅಂತ. ಯಾರು ಹೆಂಗಾರ ಹಾಳಾಗೋಗ್ಲೇವಾ, ನಿನಗೆ ಎದಕ್ ಬೇಕು? ನಾವು ರಮೇಶನ್ ಜೋಡಿ ಮದ್ವೆ ಆಗು ಅಂದ್ರ ಕೈ ಕೊಟ್ಟು ಯಾಕೆ ಓಡೋದಿ ನೀನು? ನಮ್ಮ ಮರ್ಯಾದೆ ಯಾಕೆ ತೆಗದಿ? ಅಲ್ಲ ನೀನು ಎಷ್ಟು ಕೆಟ್ಟದೀಯ ನೀನು, ಮರ್ಯಾದೆ ತೆಗದೇ ಬಿಟ್ಟೆಲ್ಲ. ಅಯ್ಯೋ ದೇವ್ರೆ, ಮೇಸ್ತ್ರಿ ಮಗ ಅವ ರಮೇಶ, ಮುಂದೆ ತಾನ ಮೇಸ್ತ್ರಿ ಆಗ್ಬಿಡ್ತಿದ್ದ. ಅಯ್ಯೋ ಎಷ್ಟು ತಿಂದಿ ಎಷ್ಟು ಬಿಟ್ಟಿಲ್ಲ, ದಿನಕ್ಕೆ 500 ರೂಪಾಯಿ ದುಡಿತಿದ್ನವ. ಅಯ್ಯೋ ನಾವಲ್ಲಿ ವಯ್ವ, ನಾನು ಅರ್ಬಿ ತೊಳೆದ್ರು ಒಂದು ಮನೀಗ ತಿಂಗ್ಳಿಗೆ ಕೊಡ್ತಾರೆ ಗೊತ್ತಾ ರೊಕ್ಕ 500 ರೂಪಾಯಿ ಅಂತದವ. ದಿನಕ್ಕೆ ದುಡ್ದು ಬಿಡ್ತಾನ. ಎಷ್ಟು ರೊಕ್ಕ ನೋಡ್ತಿದ್ದಿ ನೀನು ಯವ್ವ. ನೀನು ರಮೇಶ್ಗ ಮತ್ತು ವೀರೇಶ್ಗ ಹೋಲಿಸ್ಬೇಡ್ಬೇ. ರಮೇಶನ ಬ್ಯಾರೆ ವೀರೇಶನ ಬ್ಯಾರೆ. ಅವ ಬರೇ ದಿನಕ್ಕೆ 500 ರೂಪಾಯಿ ದುಡಿತಾನ ರಮೇಶ. ಆದ್ರೆ ನಮ್ಮ ವೀರೇಶ ದಿನಕ್ಕೆ ಎಷ್ಟು ದುಡಿತಾನ ಅನ್ಕೊಂಡಿ ನೀನು? ಬೇಯವ್ವ ಬರೀ 10 ರಿಂದ 15 ಸಾವಿರ ರೂಪಾಯಿ ದುಡಿತಾನ ಬೇ ದಿನಕ್ಕೆ, ಬರೀ ಒಂದ ದಿನಕ್ಕೆ. ಏ ಮಂಗ್ಯಾನಂತಕ್ಕೆ 15 ಸಾವಿರ ರೂಪಾಯಿ ಪಗಾರ ಕೊಟ್ಟು ಅವನಿಗೆ ಕೆಲ್ಸಕ್ಕೆ ಇಟ್ಕೊಳ್ಳೋ ಅಂತ ಕೆಲಸ ಯಾವ್ದ್ಲಿ ಅದು? ಅವ ನಿನಗ ಸುಳ್ಳಪಳ ಹೇಳಿ ನಿನ್ನನ್ನು ನಂಬಿಸಿ ಓಡಿಸ್ಕೊಂಡು ಹೋಗ್ಯಾನವ. ನೀ ನಂಬ ಕುಂತಿಯಲ್ಲ ಹುಂಬಗೇಡಿ. ಇಲ್ಲಣ್ಣ, ಖರೇನು ಅಪ್ಪ ಅಮ್ಮನ ಮೇಲೆ ಆಣಿ, ಅವನಿಗೆ ದಿನಕ್ಕೆ 15 ಸಾವಿರ ರೂಪಾಯಿ ಐತಿ ಪಗಾರ. ಬರೀ ನನಗೆ ಅರ್ಬಿ ತಗೊಳಕ ಮೊನ್ನೆ 10 ಸಾವಿರ ರೂಪಾಯಿ ಕೊಟ್ಟಿದ್ದ ಗೊತ್ತಾ? ಅದು ಎಂತದು ಬಿಸ್ನೆಸ್ ಮಾಡ್ತಾನವ, ನಂಗೆ ಹೇಳಕ್ ಬರಂಗಿಲ್ಲ. ಆದ್ರೂ ದಿನ ದುಡಿತಾನಣ್ಣ ಅವ, ಜಗ್ಗದ ಒಂದ್ ಕಡೆ ರೊಕ್ಕ. ದಿನ 15 ಸಾವಿರ ರೂಪಾಯಿ ಅಂದ್ರ ತಿಂಗಳಿಗೆ ಎಷ್ಟೊಂದು ಆತದ ರೊಕ್ಕ? ತಿಂಗ್ಳಿಗೆ ಬಿಡೋಣ, 1 ವರ್ಷ ದುಡ್ದು ಬಿಟ್ರೆ ಸಾಕು, ಆರಾಮಾಗಿರ್ಬೋದು ನಾವು. ಇವ ನಾನು ನೀನು ಅಪ್ಪ ಅಣ್ಣ ಇವ ನಾವು ಭಾರಿ ಚಂದ ಇರ್ಬೋದು ಬೇ. ಇವ ನಾವು ಬಂಗ್ಲಿ ಅಂತ ಮನೆ ಕಟ್ಟಿಸ್ಕೋಬಹುದು ಬೇ. ನಾನು ನಿಮ್ಮನ್ನ ಕೈ ಹಿಡಿತೀನಿ ಬೇ. ಯವ್ವ ನನಗೆ ಇರಾಕ್ ಬಿಡ್ಬೇ ಇಲ್ಲಿ. ಯವ್ವ ಹಂಗೆ ಮಾಡಬೇಡ ಬೇ. ಬೇವ ಜಗ್ಗು ದುಡಿತಾನ ಬೇವ, ಮತ್ತೆ ಪ್ರೀತಿನೂ ಮಾಡ್ತಾನ. ಭಾರಿ ಮಗು ಅಂತ ಮನಸ್ಸವ ಇವನಿಗ. ಅವ್ರ ಮನ್ಯಾಗ ನನಗೆ ಯಾರು ಸರ್ ನಿಲ್ಲು ಅನ್ನಂಗಿಲ್ಲ ಬೇಯವ, ಅಷ್ಟು ಚೆನ್ನಾಗಿ ನೋಡ್ಕೊಂತಾನಂತವ. ಎಲ್ಲ ಹೇಳಾನ್ ಬೇಯವ ನನಗ. ನನ್ನ ಸಂಬಂಧವ ಹೊಸಪೇಟೆ ಒಳಗ 2 ತಿಂಗಳು ಇರಾಕು ರೆಡಿ ಇದ್ದ ಗೊತ್ತಾ ಯವ್ವ. ಅವ್ರು ನನ್ನ ಸಂಬಂಧ ಏನು ಮಾಡಕ್ಕೂ ರೆಡಿ ಇದ್ದ ಬೇಯವ. ಯವ್ವ ನಂಗಿಲ್ಲಿ ಇರಾಕ್ ಬಿಡ್ಬೇ ಯವ್ವ, ಈ ಮದ್ವಿನ ಒಪ್ಕೊಂಡ್ಬಿಡ್ಬೇ ಯವ್ವ. ಅವ ದುಡಿತಾ ತಿಂತಾ ಇದ್ದಿದ್ರ ನಾವು ಒಪ್ಕೊಂಡ್ಬಿಡ್ತಿದ್ನ ಏನ? ಆದ್ರೆ ಏನವ ಇದು 15 ಸಾವಿರ ರೂಪಾಯಿ ಒಂದ ದಿನಕ್ಕೆ ದುಡಿತಾನ ಅಂದ್ರ ಏನ ಕಳ್ಳ ವ್ಯವಹಾರ ಐತಿ ಇದು. ನಂಗೆ ಯಾಕ ಅನುಮಾನ ಬರಕ್ ಕುಂತೈತವ, ಇದು ಜಾಸ್ತಿ ದಿನ ಉಳಿಯಂಗಿಲ್ಲ ಇಂತ ಎಲ್ಲ ಬಿಸ್ನೆಸ್. ಏನು ನಿಯತ್ತಾಗಿ ದುಡಿಬೇಕು ಏನು? ಅಷ್ಟಕ್ಕೂ ಅವಿನಾಶನ್ ಬಗ್ಗೆ ನೀನ್ ಕೆಟ್ಟದಾಗ ಮಾತಾಡ್ದಿಲ್ಲವ. ಅವ ಎಷ್ಟು ಒಳ್ಳೆ ಹುಡುಗ ಗೊತ್ತಾ? ನಿಮ್ಮ ಅಣ್ಣ ಬಾಯ್ ಬಂದಂಗೆ ಬಯಕ್ ಕುಂತಾನೆ, ಹೆಂಗ್ ಬೇಕಂಗ ಮಾತಾಡಿದ. ಆದ್ರ ಅವ ಸರ್ ಅಂತ ಎಷ್ಟು ನೀಟಾಗಿ ಮಾತಾಡಿದ ಗೊತ್ತಾ? ಅಂತ ಜನಗಳ ಮಧ್ಯೆ ಇರಾಕ ನಾ ಬ್ಯಾಡ ಅನ್ನಂಗಿಲ್ಲ. ಆದ್ರ ಅದು ಎಂತದ ಕೆಟ್ಟ ಬಿಸ್ನೆಸ್ ಹೇಳಿದಿ ನೋಡಿ ನೀನು. ದಿನಕ್ಕೆ 15 ಸಾವಿರ ರೂಪಾಯಿ ಬರುವಂತದ್ದು, ಅದು ಯಾಕೆ ನಂಗೆ ಸರಿ ಅನ್ನಿಸ್ಲಿಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ. ಇಲ್ಲಪ್ಪ, ಕಳ್ಳ ವ್ಯವಹಾರ ಏನಿಲ್ಲ. ಅವ ಒಂಥರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾನ. ಅದೆಲ್ಲ ನಿಂಗೆ ಹೇಳಕ್ ನಂಗೆ ಬರಂಗಿಲ್ಲ. ನಾನು ಹೇಳಿದ್ರು ನಿಂಗೆ ಅರ್ಥ ಆಗಂಗಿಲ್ಲ. ಅದು ಬಿಟ್ಬಿಡಪ್ಪ. ಮೇಘಾ ಕರೇನೋ 15 ಸಾವಿರ ರೂಪಾಯಿನಾ ದಿನಕ್ಕ? ಹ್ಞೂ ಅಣ್ಣ, ದಿನಕ್ಕೆ 15 ಸಾವಿರ ರೂಪಾಯಿ ದುಡಿತಾನ. ನಾವೆಲ್ಲರೂ ಎಷ್ಟು ಆರಾಮಾಗಿರ್ಬೋದು ವಿಚಾರ ಮಾಡು. ಆದ್ರೆ ಒಂದು ಎಡವಟ್ಟಣ್ಣ, ಅದು ನಾನು ಏನವ ಅದು ಎಡವಟ್ಟು ಯವ ಏನಿಲ್ಲ ಬೇಯವ. ಅದು ಏನಾಗ್ಬಿಟ್ಟತಿ ಅಂದ್ರ ಅವ ಅಷ್ಟಕ್ಕೊಂತ ದುಡಿತಿದ್ನಲ್ಲ, 15-20 ಸಾವಿರ ರೂಪಾಯಿ ದುಡಿತಾನ ಒಂದ ದಿನಕ್ಕ. ಅವನಿಗ ಮತ್ತೆ ಮನ್ಯಾಗ ಹೆಣ್ಣು ನೋಡ್ಬಿಟ್ಟಿದ್ರಲ್ಲ, ಅದು ಭಾರಿ ಸೌಕಾರ ಹುಡುಗಿನ ನೋಡ್ಬಿಟ್ಟಿದ್ರು ಅವ್ರ ತಾಯಿಯವರು. ಇವ ಎಲ್ಲಿ ನನ್ ಕೈ ಬಿಟ್ಟು ಹೋಗ್ಬಿಡ್ತಾನ ಏನ ಅಂತ ನಾನು ಇವನ್ ಮುಂದೆ ಸುಳ್ಳಪಳ ಹೇಳ್ಬಿಟ್ಟಿಂಬಿ. ಸುಳ್ಳಪಳ ಅಂತದೇನು ಹೇಳಿವ? ಏನಿಲ್ಲಣ್ಣ, ನಮ್ಮವ್ವ ಮಹಿಳಾ ಸಂಘದಾಗ ಅಧ್ಯಕ್ಷದಾಳ ಅಂತ ಹೇಳಿನಿ. ಅಪ್ಪ MLA ರೈಟ್ ಹ್ಯಾಂಡ್ ಅಂತ ಹೇಳಿನಿ. ನೀನು ಆರಾಮಾಗಿ ತಿನ್ಕೊಂಡು ಫಾರಿನ್ ಟ್ರಿಪ್ ಮಾಡ್ಕೊಂತ ರಿಯಲ್ ಎಸ್ಟೇಟ್ ಒಳಗದಿ ಅಂತ ಹೇಳ್ಬಿಟ್ಟಿನಿ. ಅವ ನಂಬ್ಕೊಂಡ್ಬಿಟ್ಟನ. ಆದ್ರ ನೀವು ಯಾರು ಅವನ ಮುಂದೆ ಕಸ ಮುಸ್ರಿ ಬಾಂಡೆ ಮಾಡೋದು ಹೇಳ್ಬೇಡ್ರಿ. ಅಪ್ಪ ಚಾ ಗ್ಲಾಸ್ ತೊಳ್ಯಾಕ್ ಹೋಗೋದು ಗೊತ್ತಿಲ್ಲ, ನೀನು ಕುಡ್ದು ಅಲ್ಲಿ ಇಲ್ಲಿ ಮೋರಿ ಒಳಗೆ ಬೀಳೋದು ಅವನಿಗೆ ಗೊತ್ತಿಲ್ಲ. ಅವ್ವ ಭಾಂಡೆ ಮುಸ್ರಿ ತಿಕ್ಕಕ್ ಹೋಗ್ತಾಳಂತಾನು ಗೊತ್ತಿಲ್ಲ. ತಿಳ್ಸಿ ನಿಮ್ಗೆ ಎಲ್ಲರಿಗೂ ಕೈ ಮುಗಿತೀನಿ. ಎಲ್ಲರೂ ಯಾರು ಏನು ಹೇಳ್ಕೊಬೇಡ್ರಿ, ಸುಮ್ಮನೆ ಇದ್ದು ಬಿಡ್ರಿ ಸಾಕು. ನೋಡುವ ಮಗಳ, ಅದೇನಂತಾರಲ್ಲ, ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ. ಯೋ ಅಪ್ಪ ಯಾಕೆ ಹಂಗೆ ಮಾತಾಡ್ತಿ? ಈಗ ನೋಡು, ಅವ ದುಡ್ದಿದ್ದೆಲ್ಲ ತಂದು ನನ್ನ ಕೈ ಕೊಡ್ತಾನ. ನಾನು ಅದ್ರೊಳಗೆ ಒಂದಿಷ್ಟು ತೆಗೆದಿಟ್ಟು ಅವನ್ ಕೈ ಕೊಡ್ತಾನೆ. ನೀವು ಅವಾಗ ಚಲೋತ್ನಾಗೆ ಅರ್ಬಿ ತಗೋಬಹುದು, ಏನ ಅದ ಮನಿನ ಬೀಳಿಸಿ ಕಟ್ಟಿಸಬಹುದು. ಆಮೇಲೆ ನಾವು ಅವರು ಸರಿಸಮ ಆಗ್ಬಿಡ್ತೀವಿ. ಆಮೇಲೆ ನೀವು ಅವನಿಗೆ ಓಟ ರೊಕ್ಕ ಕೊಟ್ಟಂಗ್ ಮಾಡ್ರಿ. ಹೆಂಗ ಒಂದಾಗತ್ತಪ್ಪ. ಈಗ ಸದ್ಯಕ್ಕ ನೀವು ಚಂದಾಗಿ ಅರ್ಬಿ ಹಾಕೊಂಡು ಚಂದಾಗಿ ರೆಡಿ ಆಗಿ ಬರ್ರಿ. ಆದ್ರೆ ಈ ಮದ್ವಿಗ ಅಡ್ಡ ಬರ್ಬೇಡ್ರಿ ಅಪ್ಪ. ತಗೋ ಹೋಗ್ಲಿ, ಏನ್ ಮಾಡ್ಬೇಕು? ಇಷ್ಟ ಬೇಡ್ಕೊಳಕ್ ಕುಂತಿ. ಎತ್ತಾಗ ನೀನ್ ಚಲೋ ಇದ್ರೆ ಸಾಕಲ್ಲ, ನಾವು ಅದ ಬಡ್ದಾಡ್ತೀವಿ. ನನ್ನ ಮಗಳು ನನ್ನಂಗ ಆಗ್ಬಾರ್ದು, ನನ್ನ ಮಗಳು ಚಲೋ ಜೀವನ ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಮತ್ತೆ ಹುಡುಗನ ಚಲೋ ಅದಾನ, ಅವನು ಚಲೋ ಅದಾಳ, ಚಲೋತ್ನಾಗಿ ದುಡಿತಾ ಇದ್ದಾನ ಅಂತ ಇದಕ್ಕೆ ಒಪ್ಕೊಂತೀನಿ. ಅಣ್ಣ ನಿನಗೆ ಒಪ್ಪಿಗೆ ಐತಲ್ಲ ಅಣ್ಣ? ನಂಗೆ ಏನಾರ ಹೆಚ್ಚು ಕಡಿಮೆ ಆತು, ಏನಾರ ಜಗಳ ಜೂಟ ಆತಂದ್ರ ನೀನ ಬರ್ಬೇಕಣ್ಣ. ಆತು ಗುರವ, ಆತ. ನೀನು ಚಲೋ ಇರೋ, ನಮ್ಮನ್ನು ಓಟು ನೋಡ್ತಿರೋ.
ನಾವೆಲ್ಲರೂ ಒಟ್ಟು ಚಂದಾಗಿರ್ಬೇಕಷ್ಟೇ. ಹ್ಞೂ ಅಣ್ಣ, ನನಗೂ ಅದೇ ಆಸೆ. ಯಪ್ಪ ಮೊನ್ನೆ ನೀನು ಅವ್ವ ಎಲ್ಲರೂ ಹೊಸ ಅರ್ಬಿ ತಗೊಂಡ್ರಲ್ಲ, ಅವನ್ನ ಹಾಕೊಂಡು ನಾಳೆ ಓಟು ಬುತ್ತಿ ಗಿತ್ತಿ ತಗೊಂಡು ನಮ್ಮ ಮನೆಗೆ ಬರಪ್ಪ. ಅವ್ವ ನಂದು ಸಾಲಿ ಬ್ಯಾಗ್ ಐತಲ್ಲ, ಅದ್ರಾಗ ಒಂದು 4,000 ರೂಪಾಯಿ ನೋಡ್ಬೇಯವ್ವ. ಅದನ್ನ ತಗೊಂಡು ಓಟು ಬರ್ತಾ ಕಾರ್ದಾನಿ ಮತ್ತೆ ಜಾಮೂನ್ ಪಾಕಿತ್ತು ಅವು ಇವು ಏನೇನಾರು ತಗೊಂಬಾಬೇಯವ್ವ. ಆ ರೊಕ್ಕಲ್ಲೇ ಅಡಿಗೆ ಮಾಡು. ಒಟ್ನಾಗ ನಾವು ಚಲೋ ಅದಿವಿ, ಶ್ರೀಮಂತರು ಅಂತ ತೋರಿಸ್ಬೇಕು ನೋಡ್ಬೇಯವ್ವ. ಆತಗೋ, ನೀ ಇಷ್ಟು ಹೇಳಿದಿಲ್ಲ, ನಂಗೆಲ್ಲ ಅರ್ಥ ಆತಗೋ. ಆತವಾ, ಎಲ್ಲರೂ ನಾವು ಚಲೋ ಇದ್ರೆ ಅಷ್ಟ ಸಾಕು, ಹೌದಿಲ್ಲ? ಹೌದಣ್ಣ, ಒಟ್ನಾಗ ನಿಮ್ಗ ನನ್ ಕಷ್ಟ ಅರ್ಥ ಆತಲ್ಲ. ನಾನು ಎಲ್ಲಿ ನೀವು ಇದಕ್ಕೂ ವಿರೋಧ ಮಾಡ್ಬಿಡ್ತೀರೇನ ಅಂತ ಹೆದ್ರ ಬಿಟ್ಟಿದ್ದೆ ಗೊತ್ತಾ? ಇಲ್ಲವಾ, ನನ್ನ ತಂಗಿ ನದಿ ನೀರಿಂದ ಹಾರಿ ಸಮುದ್ರಕ್ಕೆ ಜಿಗ್ದಾಳ ಅಂತ ಈಗ ಗೊತ್ತಾಗೈತೆ ನನಗೆ. ಒಳ್ಳೇದಾತವಾ, ಖುಷಿ ಆತು. ಏನ ಈಗ ನಾ ಹೇಳ್ದಂಗ್ ಮಾಡ್ರಲ್ಲಿ. ಏನ್ ಮಾಡ್ಬೇಕವಾ? ಅಲ್ಲಿ ಒಳಗ್ ಬಂದು ಇಷ್ಟ ಹೇಳ್ಬಿಡ್ರಿ ಸಾಕು. ನೀವು ನಾನು ಅವ ಇಬ್ರು ಒಂದಾಗಿ ಆರಾಮಾಗಿರ್ತೀವಿ. 1-2 ದಿನ ಬಿಟ್ಟು ನೀವು ಬರ್ರಿ, ಹೌದಿಲ್ಲ? ಆತಾತ್ವಾ, ಹೇಳೋ ನಡಿ, ಹೇಳಕ್ಕೇನೋಗೈತಿ, ನಡಿ. ಬರ್ರಿ ಅಪ್ಪ ಬಾ. ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ನಿಮಗ ಬಿಟ್ಟಿದ್ದು. ಏನೋ ಹುಡುಗಿ ಆಸೆ ಪಟ್ಟತಿ, ಆಕೆ ಹೇಳ್ದಂಗ್ ಕೇಳ್ರಿ. ನಿಮ್ದೇನ್ ಗಂಟು ಹೊಕ್ಕೈತಿ? ಎಲ್ಲ ನಮ್ಮ ಒಳ್ಳೇದಕ್ಕ ಬಡದಾಡ ಕುಂತದ ಕೂಸ, ಏನಾಗಂಗಿಲ್ಲ ತಗೋರಿ. ಆತ್, ನೀವ್ ಹೇಳ್ದಂಗ ಆಗ್ಲಿ. ಇವ ಅಪ್ಪನ ಒಪ್ಕೊಂಡ್ಬಿಟ್ಟಬೇ. ಅಯ್ಯೋ 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 ಹಲಕಟ ಬಾಡ್ಯ, ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಎಳ್ದಾಕ್ಬಿಟ್ಟಲ್ಲ. ಎಷ್ಟು ದಿನದಿಂದ ಹೊಂಚಕ್ಕಿದ್ದಿಲ್ಲ ಹಿಂಗೆಲ್ಲ ಮಾಡ್ಬೇಕು ಅಂತ. ಅಯ್ಯೋ ಹಲಕಟ ಬಾಡ್ಯ, ನಿನ್ನಿಂದ ನಿಮ್ಮ ಅಪ್ಪನ ಕೈಲಿ ಹೊಡಿಸ್ಕೊಂಡೆ ನಾನು. ಆಕಿ ಆಕಿ ಯಾವಾಗ ಓಡಿಸ್ಕೊಂಡು ಹೋಗಿಯಲ್ಲ ಆ ಮುದೀರಿ, ಅವ್ರವ್ವನು ತಲೆ ಮೇಲೆ ನಾ ಕುಕ್ಕರ್ಸ್ಬಿಟ್ಲು. ಹಲಕಟ ಬಾಡ್ಯ, ನಿನ್ನಿಂದ ಏನೇನ್ ನೋಡ್ಬೇಕಲ್ಲ ನಾನಿನ್ನು. ಈ ವಯಸ್ಸಾದ ಜೀವಕ್ಕೆ ಯಾಕ್ಲ ಇಷ್ಟು ಕಾಟ ಕೊಡ್ತೀ? ಇವ ಈಗ ಏನ್ ಆಗ್ಬಾರ್ದಾಗೈತಿ, ಏನಾಗಂಗಿಲ್ಲ ತಗೋ. ಅಪ್ಪು ಹೊಡೆಯುವುದೇನ ಇದ ಮೊದ್ಲೇನೋ ಜಗ್ ಸಲ ಹೊಡ್ದಾನ, ನನ್ ಸಂಬಂಧ ಹೊಡೆದಂಗ್ ಮಾಡ್ತಿಲ್ಲ. ನೀನು ಒಟ್ಟು ನೆಟ್ಟಗ್ ಮಾತಾಡು. ಹಲ್ಕಟ ಬಾಡ್ಯ, ನೀನು ನನಗೇನ್ ಬುದ್ಧಿ ಹೇಳ್ತಿ? ಊರ ಹಲ್ಕಟ ಬಾಡ್ಯ, ಏನ್ ಕಂಡಿಲ್ಲ ಆ ಹುಡುಗಿ ಒಳಗ? ಏನ್ ಚಂದ ಇತ್ಲ ಅದು? ನಾ ಗಂಗಾ ನೋಡಿದ್ದಿಲ್ಲ, ಎಂತ ಚಂದ ಇತ್ತದ ಹುಡುಗಿ. ಒಬ್ಬಬ್ಬಬ್ಬ ಏನು ಕಳ, ಏನು ಚಂದ, ಅಬ್ಬಬ್ಬ ನೋಡ್ಬಾರ್ದು ಅಂತ ಪರಿ ಆಸ್ತಿ ಮನಿ. ಅವ್ವ ನಾವಲಿವಯ್ಯವ್ವ ಅಂತ ಕೈ ತೊಳೆದು ಮುಡ್ಬೇಕು ಅಂತ ಗಂಗಾನ ಕೈ ಬಿಟ್ಟು ಇದು ಅಂತ ಬೇಬರ್ಸಿಯಿಂದ ಹೋಗಿಯಲ್ಲ ನೀನು. ನೋಡ್ದಿನ ಕೈ ಕಾಲ್ನಾಗ 1 ಪಾವು ಕಿಲೋ ಕಂಡಿಲ್ಲ. ಉಫ್ ಅಂತ ಊದ್ಬಿಟ್ರ ಕೆಳಗ ಬಿದ್ದೋಗ್ಬಿಡ್ತಾಳ. ಕರಿ ಹೆಗ್ಣಕ್ಕ ಫೇರ್ ಅಂಡ್ ಲವ್ಲಿ ಹಚ್ಚಂಗ ಆಗೈತಿ ಅದ್ರ ಮುಸುಡಿ. ಆ ಹುಡುಗಿನ ಮೆಚ್ಕೊಂಡು ಓಡಿಸ್ಕೊಂಡು ಹೋಗಿಯಲ್ಲ ನೀನು. ಹಾಳಾದವ ನೀನು. ಅಲ್ಲ ಬ್ಯಾರೆ ಹುಡುಗಿಯರು ಈ ಲೋಕದಾಗ ಇದ್ದಿದ್ದೇ ಇಲ್ಲೇನು? ಆಕೆ ಒಬ್ಬಕಿ ಇದ್ಲೇನು ಓಡಿಸ್ಕೊಂಡು ಹೋಗಕ? ನಾ ಓಡಿಸ್ಕೊಂಡು ಹೋಗ್ಬಿಟ್ಟನ ಅಂದ್ರ ಭಾರಿ ಚಂದನ ಹುಡುಗಿನ ಇರ್ಬೇಕು ಅನ್ಕೊಂಡಿದ್ದೆ. ಹಲ್ಕಟ ಬಾಡ್ಯ, ಹೋಗಿ ಅದು ಕರಿ ಇಡ್ಲಿನ ಮದುವೆ ಆಗಿಯಲ್ಲ. ಯವ್ವ, ನಾನು ಹುಡುಗಿ ನೀನ್ ಏನೇನಾರ ಅನ್ಬೇಡ ನೋಡ್ಬೇ. ಕರಿ ಇಡ್ಲಿ ಅಂತ. ನನ್ನ ಹುಡುಗಿ ಚಂದದಾಳ, ನಂಗೆ ಚಂದ ಕಂಡ್ರೆ ಸಾಕು. ಮಂದಿಗೆ ಯಾಕೆ ಚಂದ ಕಾಣ್ಬೇಕು ನೋಡವಾ. ಇದ ಮೊದ್ಲು ಇದಕ್ಕೋ ನೀನು ಮೇಘಾಗ ಏನು ಅನ್ಬೇಡ. ಚಪ್ಪಲ ತಗೊಂಡೇನೆ ಹಲ್ಕಟ ಬಾಡ್ಯ ನಿನಗ. ಹೆತ್ತ ತಾಯಿನೂ ಬೇಡಿಲ್ಲ ಮದ್ವಿಗ, ಓಡೋಗಿ ಮದ್ವೆ ಆಗ್ಬಿಟ್ಟಿಯಲ್ಲ. ಮದ್ವೆ ಆದ್ರೆ ಏನಾತ್ ಬಿಡು, ನಾನ್ ಇರ್ಬೇಕು ಆಯ್ಕಿರ್ಬೇಕು, ನೀ ಯಾಕಿರ್ಬೇಕು ಯವ್ವ? ಅದು ಬಿಡು. ಈಗ ಏನಾತ್ ಹೇಳಿ, ಎದಕ್ ಹಿಂಗ್ ಮಾಡಕ್ ಕುಂತೀರಿ? ಇವ ಅವಿನಾಶ ಮತ್ತ ಆಕಿ ಸುಚಿತ್ರ ಇಬ್ರು ಮದ್ವೆ ಆದಾಗ ಎಲ್ಲರೂ ಒಳಗ್ ಕರ್ಕೊಂಡ್ರಿ. ಅವಾಗ ನೀನು ಇದ್ದಿದ್ದಿಲ್ಲ ಲಗ್ನಕ್ಕ. ಹಂಗಂತ ಅವ್ರನ್ನ ಹೊರಗೆ ಹಾಕಿದ್ರನು? ಅವ್ರಿಗೇನ್ ಬೈದ್ರೇನು? ಇಲ್ಲ, ನನಗೆ ಯಾಕೆ ಬೈಯಾಕ್ ಕುಂತೀರಿ? ನನಗೊಂದು ಅವ್ರಿಗೊಂದು ಮಾಡ್ತೀರಿ ನೀವು, ಅದಕ್ಕ ನಾನು ಈ ಮನ್ಯಾಗ ಇರಂಗಿಲ್ಲ ಅಂತೀನಿ. ಥೋ ಹಲ್ಕಟ ಬಾಡ್ಯ, ಅವಂದರ ಬಿಡ್ಲಾ, ಅವಂದ ಬೇರೆ. ಅವ ಸೌತಿ ಮಗ ಅವ, ಹಾಳಾಗ್ ಹೋಗ್ಲೇವ. ಅವಂದ್ ಯಾರಿಗ್ ಮಾತಾಗಿ ಅಂದಿದ್ದು? ಅದ್ರ ನಿಂದ ಮಾತಾಡ್ಲಾ? ನೀ ನನ್ನ ಮಗಲ್ಲ, ನೀನು ಸ್ವಂತ ಮಗ ನೀನು. ನನಗ ಆಸೆ ಕನಸು 101 ಇದ್ವಲ್ಲ, ಎಲ್ಲ ಮಂಡಪಾಲ್ ಮಾಡ್ಬಿಟ್ಟೆ ನೀನು. ನಿನಗ ಭಾರಿ ದೊಡ್ಡ ಸೌಕಾರ ಮಂತನದ ಹುಡುಗಿನ ತಂದು ಮದ್ವಿ ಮಾಡ್ಬೇಕು. ಆ ಮನಿಗೆ ನೀನ ವಾರಸ್ದಾರ ಆಗ್ಬೇಕು. ನಿನಗ ಕೈಗೊಬ್ರು ಕಾಲಿಗೊಬ್ರು ಕುಂತ್ರ ಎದ್ರ ಆಳಿರ್ಬೇಕು. ನೀ ಕಂಡಿದ್ದೆಲ್ಲ ಕನಸು ನಿಜ ಆಗ್ಬೇಕು ಅಂತ ಎಷ್ಟೊಂದು ಆಸೆ ಇಟ್ಟಿದ್ದಿಲ್ಲ ನಾನು. ಇವು ಎಂತ ಒಬ್ಬಿಕಾರಿನ ಕರ್ಕೊಂಡ್ ಬಂದ್ಬಿಟ್ಟಿಯಲ್ಲ ನನ್ನ ಮನಿಗ. ಹಲ್ಕಟ ಬಾಡ್ಯ, ಆ ಹುಡುಗಿನ ಬಿಡು. ಏನೋ ಚಲೋ ಹುಡುಗಿನ ನೋಡಿ ನಾನ್ ಮದ್ವಿ ಮಾಡಿಸ್ತಿಲ್ಲ. ಏನೋ ಚಲೋ ಮಂತನದ್ ನೋಡಿ ಮಾಡಿಸ್ತೀನಿ. ಏನೋ ರೊಕ್ಕ ರೂಪಾಯಿ ಒಡಿವಿ ಬೆಳ್ಳಿ ಎಲ್ಲ ಕೊಡ್ಬೇಕು ಅಂತ ಹುಡುಗಿನ ನೋಡ್ತೀನಿ. ಈಕಿನ ಕಳ್ಸ್ಬಿಡ್ಲಾ. ಇಂಥ ಬಿಕಾರಿಗಳ ಸವಾಸ ನನಗ್ ಬೇಡ, ಕಳ್ಸ್ಬಿಡ್ಲಾ. ಯೋ ಯವ್ವ, ನಿಂಗೇನು ಹಿಂದೆ ಮುಂದೆ ಗೊತ್ತಾನೆ ಇಲ್ಲ. ಅವ್ರು ಯಾರಂತ ತಿಳ್ಕೊಂಡಿ ನೀನು? ಯಾರು? ಓ, ದೊಡ್ಡ ಪಾಳೆಗಾರ ವಂಶದವ್ರು. ನೋಡಿದ್ರು ಗೊತ್ತಾಗಂಗಿಲ್ಲ. ಅವರಪ್ಪ ಆ ತೂತ್ ಬನಿಯನ್ ಹಾಕೊಂಡಾರ. ಅವ್ರವ್ವ ಮಸಿ ಅರ್ಬಿ ಹಾಕೊಂಡಾಳ. ಅವ್ರನ್ನ ಒಂಥರ ಗೊಂಡೆ ಅವನ್ ಇದ್ದಂಗದಾನ. ಅಯ್ಯಯ್ಯ, ಅವ್ರ ಬಾಯಿ ಅವ್ರ ಮಾತು ಕೇಳಿದ್ರು ಗೊತ್ತಾಕೈತಿ ಅವ್ರ ಎಂತ ಸ್ಲಮ್ ಜನ ಅಂತ. ನೋಡ್ಲಾ, ಅವ್ರು ನಂಗೆ ಇಷ್ಟ ಆಗ್ಲಿಲ್ಲ. ಹುಡುಗಿರ ಮೊದ್ಲು ಇಷ್ಟ ಆಗ್ಲಿಲ್ಲ. ಕರಿ ಇಲಿಕ್ ಪೇರೇನ್ ಲವ್ಲಿ ಹಚ್ಚಿದಂಗ ಅದಾಳ ಆಕಿ. ನಂಗೆ ಬ್ಯಾಡಪ್ಪ ಯಪ್ಪ. ನಮ್ಮ ಮರ್ಯಾದೆ ಏನಾಗ್ಬೇಕು? ಅಯ್ಯೋ ಯವ್ವ, ಅದೆಲ್ಲ ಸಿಂಪ್ಲಿಸಿಟಿ ಬೇ. ಅಂದ್ರ ಡೌನ್ ಟು ಅರ್ತ್ ಅಂತಾರಲ್ಲ, ಆ ತರದ ಜನ ಅವರು. ಅವರೆಲ್ಲ ದೊಡ್ಡ ಸಾವುಕಾರ ಮಂದಿ ಬೇ. ಅವ್ರ ಅಣ್ಣಂದು ದೊಡ್ಡ ರಿಯಲ್ ಎಸ್ಟೇಟ್ ಐತಿ. ಮತ್ತ ಅವ್ರವ್ವ ಮಹಿಳಾ ಸಂಘದ ದೊಡ್ಡ ಅಧ್ಯಕ್ಷೆ. ಅವ್ರಪ್ಪ MLA ರೈಟ್ ಹ್ಯಾಂಡ್. ಯವ್ವ, ದೊಡ್ಡ ಮನಿ ಐತಂತ, 3 ಅಂತಸ್ತಿಂತು ದೊಡ್ಡ ಬಂಗ್ಲೋನ ಐತಿ ಗೊತ್ತನಾ ಮ್ಯಾನ್ಷನ್ ಅಂತ. ದೊಡ್ಡ ಮನಿಗ ಈಕಿ ಒಬ್ಬಕಿ ಮಗಳು, ಅವ ಒಬ್ಬವನ ಮಗ. ಅವನಿಗ ಮದ್ವಿ ಅಂದ್ರ ಇಂಟ್ರೆಸ್ಟ್ ಇಲ್ಲ ಅಂತ, ಈಗ ಸದ್ಯಕ್ಕೆ ಮದ್ವಿ ಬಲ್ಲೆ ಅಂತ. ಮಗಳು ಚಲೋ ಮನಿ ಸೇರ್ಬೇಕು ಅಂತ ಅವರು ಚಲೋ ಕನ್ಯನ ನೋಡಿದ್ರು. ಡಾಕ್ಟ್ರು, ಇಂಜಿನಿಯರ್ ಬೇ, ಫಾರಿನ್ ರಿಟರ್ನ್ ಅಂತ ಹುಡುಗಿರ್ನ ಎಲ್ಲ ನೋಡಿದ್ರು. ಈಕಿ ಎಲ್ಲಾರನು ಬಿಟ್ಟುಕೊಟ್ಟು ನನ್ನ ಹಿಂದೆ ಬಂದಾಳ. ಅಷ್ಟೊಂದು ಸಾವುಕಾರ, MLA ರೈಟ್ ಹ್ಯಾಂಡ್. ಅಯ್ಯವನವಲ್ಲಿ ಖರೇನು ಏನ್ಲ? ಅವ್ರ ಭಾಷೆ, ಅವ್ರ ಬೈಗುಳ, ಮತ್ತು ಅವ್ರು ಮಾಡೋದು, ಅವ್ರದ್ದು ವರ್ತನೆ ನೋಡಿದ್ರೆ ಹಂಗೆ ಅನ್ಸಂಗೇ ಇಲ್ಲಲ್ಲ.
ಯವ್ವ ಈಗಿನ ಕಾಲದಾಗ ದೊಡ್ಡ ಮಂದಿ ಎಲ್ಲ ಹಿಂಗ ಇರ್ತಾರ. ಈಗ ನಮ್ ಕಡೆ ಐತಿ ಐತಿ ಅಂತ ತೋರಿಸ್ಬಿಟ್ರ ಮಂದಿ ಕಳ್ರ ಕಾಕ್ರ ಜಾಸ್ತಿ ಅಂತ ಹಂಗದಾರ ಅವ್ರು. ಯವ್ವ ಹಿಡ್ದಿನಿ ಸರಿಯಾಗಿ ಹಿಡ್ದಿನ್ ಬೇ ಯವ್ವ. ನಮ್ಮ ನಶೀಬ್ ತೆರ್ದಂತ ತಿಳ್ಕೊ ನೀನು. ನಂಗೇನಪ್ಪ ಒಂಥರ ಅನುಮಾನ. ನೀ ಬೇಕಾದ್ ಮಾಡ್ಬೇ ಯವ್ವ. ನಿನಗ ಅನುಮಾನ ಆದ್ರೆ ನಾನೇನ್ ಮಾಡ್ಲಿ? ನನಗ್ ನಂಬಿಕೆ ಐತಿ. ನನ್ನ ಮೇಘ ಮೇಲೆ ನನಗ್ ವಿಶ್ವಾಸ ಐತಿ. ಆಕಿ ಯಾಕೆ ನನ್ನ ಮೇಲೆ ಸುಳ್ಳು ಹೇಳ್ತಾಳ? ಏನಾಗಂಗಿಲ್ಲ, ನೀ ಸುಮ್ನಿರು. ಏನಪ್ಪ ನಂಗೇನೋ ಒಂಥರ. ನೋಡವಾ ನಾ ಈಗ ಹೇಳಿನಿ, ಮೇಘಾಗ ನೀನು ಕಾವ್ಯಾಂಕಿನ ಹೆಚ್ಚಾಗಿ ನೋಡ್ಕೋಬೇಕು. ಆಕಿನ ಸರ್ ನಿಲ್ಲು ಅನ್ನಂಗಿಲ್ಲ. ಅಲ್ಲಲ್ಲ ಈಗ ಬಂದಾಳ ಆಕಿ, ಆಗಲೇ ಆಕಿನ ತಲೆ ಮೇಲೆ ಕುಂಡ್ರಸ್ಕೊಂಡ್ಬಿಡ್ಲೇನು ಕರ್ಕೊಂಡು? ಅಯ್ಯೋ ದೇವ್ರೆ, ನಾ ಹತ್ತಿದಿಲ್ಲ. ನೋಡವಾಕಿ ನನ್ನ ಹೆಂಡತಿ ಆ ಸುಚಿತ್ರನ ಮತ್ತ ಆಕಿನ ದೂರ ಇಟ್ಬಿಡು. ಆ ಸುಚಿತ್ರ ಚಾಳಿ ಈಕಿ ಕಲಿಬಾರ್ದು ನೋಡು. ಈ ಮಾತು ನನಗೆ ಒಪ್ಪಿಗೆ ಬಂತು ನೋಡ್ಲಾ. ಆತ ಹಂಗ ಮಾಡ್ತೀನಿ ನಡಿ. ನಿಮ್ಮ ಅಪ್ಪ ಓಟು ಒಪ್ಸು ನಡಿ. ನೀನ ಒಪ್ಪಸು. ಅವನ ಕೂಟ ಅವಿನಾಶನ್ ಕೂಟ ನಾ ಮಾತಾಡಂಗಿಲ್ಲ. ಆ ಅವಿನಾಶ ಒಪ್ಲಿ ಬಿಡ್ಲಿ, ಅವಂದ್ ಏನ್ ಹಚ್ಚಿ. ಇದು ನಮ್ದು ತಗೋ ಮನಿ, ನಮ್ಮ ಮನಿ ನಮ್ಮ ಹಕ್ಕು. ನೀನ್ ಗಂಡು ಓಟ್ ಹೇಳು. ಆತಾತ್ಲಾ ಒಟ್ಟು ನೀನು ತಾಳ್ಮೆ ತಗೊಂಡು ಮಾತಾಡು. ಬಾಯಿಗೆ ಬಂದಾಗ ನಾನ್ ದುಡಿತೀನಿ ಅಂತ ಹಲಬೇಡ. ಅಲ್ಲಿ ಬಂದು ಏನಂತ ಮಾತಾಡ್ತಿಲ್ಲ? ನಾ ದುಡಿತೀನಿ ಅಂತ. ಆಮೇಲೆ ರೊಕ್ಕ ಕಣ್ಣು ಕಿಸರಾಗಿ ಏನ್ ದುಡಿತಿ ಅಂತ ಪೊಲೀಸರಿಗೆ ಹಿಡಿದು ಕೊಟ್ರ ಅಂದ್ರ ನೋಡು ಏನ ಆಮೇಲೆ ಮಣ್ಣು ತಿನ್ಬೇಕಾಕತಿ. ಮುಚ್ಕೊಂಡು ಬಾ. ಆತ್ ತಗೋ. ಹಿಡಿಯೋದು ಹಿಡ್ದಾನ ನಮಗ, ಸರಿಯಾಗಿ ಹಿಡ್ದಾನ. ಅಯ್ಯೋ ನಾವಲ್ಲಿ ವಯ್ಯವ್ವ, ಬಂಗಾರದಂತ ಹುಡುಗಿ ಇಟ್ಬಿಡು. ಒಡ್ಕರ್ಗದಾಳ ತೊಳ್ಳಗದಾಳ. ಏನ್ ಮಾಡ್ಬೇಕು? ರೊಕ್ಕದ ಮುಂದ ಬಣ್ಣ ಏನು ಗೊತ್ತಾಗಂಗಿಲ್ಲ. ಯಪ್ಪ ವೀರೇಶ್ಗ ಬಾಯಿಗೆ ಬಂದಂಗೆ ಬೈಬೇಡಪ್ಪ. ಏನ ಅವನು ದೊಡ್ಡವನಾಗೇನ, ಸುಮ್ಮನೆ ಇದಕ್ಕೆ ಅಂಗಳ ಬಾಗಲ್ದಾಗ ಜಗಳ. ಅವಿ ನೀ ಸುಮ್ನಿರ. ಮಾವರ್ ಏನ್ ಮಾಡಿದ್ರು ಕರೆಕ್ಟ್ ಮಾಡ್ತಾರ. ನೀ ಎಲ್ಲದಕ್ಕೂ ನಡಬರ್ಕ್ ಬರ್ಬೇಡ. ಸುಮ್ನಿರು. ನೀನರ ಮಾತಾಡಂಗಿಲ್ಲ, ಅವ್ರಿಗಾರ ಮಾತಾಡಕ್ ಬಿಡು. ಲೇ ಸುಮಿತ್ರಿ ಎಷ್ಟೊತ್ತದ ಮಾತಾಡೋದು? ನಿನ್ನ ಬಾಯಿ ಸೇರ್ಲಿ, ನಿನ್ನ ಬಾಯಿ ಬರ್ಕಸ್ಲಿ. ಲಗುನ ಬರ್ತೀಯೇನ ಚಾಪ್ ಚಪ್ಪಲ್ ತಗೊಂಡು ಅಲ್ಲೇ ಬರ್ಲವ. ಅಯ್ಯೋ ದೇವ್ರೇ ಬರಮಟ ಯವ್ವ. ಈ ಗಂಡು ಜನ್ಮಕ್ಕ ಓಟು ಸಮಾಧಾನ ಇಲ್ವ ಯವ್ವ. ಬಂತಡ್ರಿ ಒಟ್ಟು ಹಂಗ್ಯಾಕ್ ಮಾಡಿರಿ? ಏನು ಮಾತಾಡಿದವ? ಏನ್ ಮಾತಾಡಿದ ಹೇಳೇ? ಅದು ಏನಿಲ್ಲ, ಅವನಿಗೆ ಹುಡುಗಿ ಅಂದ್ರೆ ಬಹಳ ಇಷ್ಟ ಅಂತ. ಇದ್ರ ಒಟ್ಟಿಗೆ ಇರ್ತೀವಿ, ಇಲ್ಲಾಂದ್ರೆ ಒಟ್ಟಿಗೆ ಸಾಯ್ತೀವಿ ಅಂತ ಕುಂತಾನ. ಸತ್ ಹೋಗ್ಬಿಡ್ರಿ ನಿಮ್ಮಂತವ್ರು. ಇದ್ದು ಲಾಯಕ್ಕಿಲ್ಲ, ಭೂಮಿಗೆ ಭಾರ ಕುಳಿದ ಗಂಡ ಅಂತ ಒದ್ದು ಮನೆಯಿಂದ ಹೊರಗೆ ಹಾಕೋದು. ಏನ ಅವ್ರು ಈ ಮನಿ ಒಳಗೆ ಕಾಲಿಡಂಗಿಲ್ಲ, ಕಾಲಿಡ್ತಕ್ಕದ್ದು ಅಷ್ಟೇ. ಅಲ್ಲ ಅದು ಹೆಂಗಾಕೈತಿ? ಮನಿ ಮಗನ ಮನಿಯಿಂದ ಹೊರಗೆ ಹಾಕಕ್ಕೆ ನೀ ಎಲ್ಲರ? ಅಯ್ಯೋ ಯಾರು ಮಾಡ್ಲಾರ ತಪ್ಪೇನಲ್ಲ. ನೋಡ್ಲೆ ಸುಮಿತ್ರಿ, ನನಗಿಷ್ಟ ಇಲ್ಲ ಈ ಮನಿ ಒಳಗೆ ಅವ ಕಾಲಿಡಂಗಿಲ್ಲ ಅಷ್ಟೇ. ಅಲ್ಲ ಇದು ಒಳಕತಿ ಆತು ಬಿಡು. ಅವಿನಾಶ ಮದ್ವೆ ಆಗಿ ಬಂದ್ಲಿಲ್ಲೇನ? ಅವಾಗ ಕರ್ಕೊಂಡ್ರಿ ಕುಣ್ಕೊಂಡು ನನ್ ಸಸಿ ಅಂತ. ಇವಾಗ ಯಾಕೆ ಆಗಂಗಿಲ್ಲ? ಇವನಿಗೂ ನಿಮ್ಮ ಅವಿನಾಶ್ಗೆ ಎಷ್ಟ ಹಕ್ಕೈತಿ ನೋಡಿ ಈ ಮನಿ ಮೇಲೆ. ಇವನಿಗೂ ಅಷ್ಟ ಐತಿ. ಇಲ್ಲಿ ಯಾರಿಗೂ ಆವಾಜ್ ಹಾಕಂಗಿಲ್ಲ, ಮನೆಯಿಂದ ಹೊರಗೆ ಹಾಕೋ ಧೈರ್ಯನೂ ಇಲ್ಲ, ಹಕ್ಕು ಇಲ್ಲ. ಅಷ್ಟಕ್ಕೂ ನನಗ್ ಒಪ್ಪಿಗೆ ಆಗ್ಬೇಕಲ್ಲ. ನನಗ್ ಒಪ್ಪಿಗೆ ಆಗೈತಿ. ಆ ಹುಡ್ಗಿಗೂ ಏನ್ ಕಮ್ಮಿ ಆಗಿಲ್ಲ. ಅವ್ರೇನ್ ಭಾರಿ ಇದ್ದಂತವ್ರು ಅದಾರಂತ ನಮಗೂ ಅವ್ರಿಗೂ ಏಳ್ ಮಾಡ್ಸಿದ್ ಜೋಡಿ. ಅಷ್ಟಕ್ಕೂ ಆ ಹುಡ್ಗಿಗೆ ಏನ್ರಿ ಕಮ್ಮಿ ಆಗೈತಿ? ಕೈ ತೊಳೆದು ಮುಟ್ಬೇಕ ಹಂಗದಾಳ. ನೀವು ಒಂದ ತಗ ಹೆಸರಿಟ್ಕೊಂತ ಏನಾಗಿಲ್ ತಗೋರಿ. ಏನ್ಲ ಅವಿನಾಶ ನೀ ಏನ್ ಹೇಳಿ? ಯವ್ವ ಈ ವಿಷಯದಾಗ ಅಪ್ಪ ಏನ್ ಹೇಳ್ತಾನ ನಂದು ಅದ. ಯಾಕಂದ್ರ ಈ ಸಲ ಅಪ್ಪಗ್ ಬಹಳ ಸಿಟ್ಟು ಬಂದ್ಬಿಟ್ಟತ್ ಬಿ. ಅಬ್ಬಬ್ಬಬ್ಬಾ ಅವಿನಾಶ, ನೀ ಇಂತ ಮಾತಾಡ್ತಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ ಬಿಡ್ಲ. ಕಾಲಕ್ಕೆ ತಕ್ಕಂಗೆ ಮಾತಾಡ್ತಿಲ್ಲ ನೀನು. ನೀನು ಮದುವೆಯಾಗಿ ಬಂದ್ರ ನಡ್ತೈತಿ. ನನ್ನ ಮಗ ಏನ ತಪ್ಪು ಮಾಡಿಬಿಟ್ರೆ ಅದು ತಪ್ಪು, ಹೌದಿಲ್ಲ? ಆತು ಬಿಡಪ್ಪ, ನಾವು ಮನೆ ಬಿಟ್ಟು ಹೋಗ್ಬೇಕಲ್ಲ, ಹೊಕ್ಕಿವಿ. ನಡ್ಲ ಮಗ, ಬೇಕಂತಾರ ಮನೆಯಿಂದ ಹೊರಗಾಕ ಕುಂತಾರ. ಮನೆ ಯಾಡ್ ಮಾಡಿ ಬಿಡು ನಡ್ಲ. ಅವನ ತಾಯಿ ಸತ್ತಾಗ ನಾ ಬಂದು ಜಾಪಾನ್ ಮಾಡಿದ್ನಲ್ಲ, ಅದು ನನಗ್ ಬುದ್ಧಿಲ್ಲ. ನಡಿಲ್ಲ, ಬ್ಯಾಡಿ ಮನ್ಯಾಗ ಇರುದು ನಾವು. ನಮಗೂ ಈ ಮನೆಗೂ ಋಣ ಹರಿದ್ ನಡಿಲ್ಲ. ಆ ಅವಿನಾಶ ಅವ್ರಪ್ಪ ಮತ್ತೆ ಏನ್ತಿ ಬಂದಾಳಲ್ಲಪ್ಪ, ಅವರೆಲ್ಲರೂ ಕೂಡಿ ಚಂದಾಗಿರ್ಲಿ. ನಾವ್ ಎಲ್ಲಾರ ಏನಿರ ನಡಿ. ಯವ್ವ ಅದು ಹಂಗಲ್ಲವಾ ಯಪ್ಪ. ಅವಿನಾಶ ನೀ ಸುಮ್ಮನಿದ್ ಬಿಡು. ಏನ ನೀ ಸುಮ್ಮನಿದ್ ಬಿಡು, ನಿಂಗೆ ಗೊತ್ತಾಗಂಗಿಲ್ಲ. ಆಕಿ ಮಾತಿಗೆ ನೀ ಬಗ್ಬೇಡ. ಆಕಿ ಬೇಕಂತ ಇಂಥವ್ ಮಾತಾಡ್ತಾಳ. ಏನ್ ಮಾಡ್ಬೇಕು? ಈ ಮನಿ ಸಂಬಂಧ ಇಷ್ಟು ಹಗಲು ರಾತ್ರಿ ದುಡ್ದೇನ್ ನಾನು. ಎಷ್ಟು ಮಾಡಿದ್ರು ಏನ್ ಬಂತ ಭಾಗ್ಯ? ಇವತ್ ನಿನಗ ಮನೆಯಿಂದ ಹೊರಗೆ ಹಾಕ ಕುಂತಾರ. ಆಗ್ಲಿ ಬಿಡಪ್ಪ, ನಡಿ ಹೋಗು ನಡಿ. ಈ ಮನಿ ಒಡಿಬೇಕಂತನ ಕಾಯ್ಕೊಂಡು ಕುಂತೋರೀಗ ನಾವು ಹೊರಗೆ ಹೋಗೋದ ಬೇಕಾಗಿರ್ತತಿ. ನಡಿಯಪ್ಪ ಹೋಗುನು. ಯವ್ವ ನೀವು ಎಲ್ಲೂ ಹೋಗೋದು ಬೇಕಾಗಿಲ್ಲ ಯಪ್ಪ. ನಾನು ಅವನ ಜೋಡಿ ಹೋಗ್ಬಿಡ್ತೀನಿ. ಈ ಮನ್ಯಾಗ ನಾ ಇರಂಗಿಲ್ಲ ಅವು ಇಲ್ಲ ಅಂದ್ರೆ. ಯವ್ವ ನಾವೆಲ್ಲರೂ ಕೂಡೇ ಇರು ತಗೋ. ಯಾಕೆ ಸುಮ್ಮನೆ ಜಗಳ ಮಾಡ್ತಿ? ಅಪ್ಪ ಏನ ಸಿಟ್ನಾಗ ಹೇಳ್ಯಾನ, ಅದನ್ನ ಯಾಕೆ ಅಷ್ಟು ಮನ್ಸಿಗೆ ತಗೊಂತಿ? ಆತ್ ಬಿಡು, ಎಲ್ಲರೂ ಕೂಡೇ ಇರುನು. ವೀರೇಶ ದೊಡ್ಡವನಾಗ್ಯಾನ, ಅವನಿಗೂ ತಿಳುವಳಿಕೆ ಐತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ. ಅವನು ಏನೋ ದುಡ್ಯಾಕ ಕುಂತಾನಂತ, ದುಡಿಲಿ. ಅವನು ಮನೆ ನಡೆಸ್ತಾನ, ನಾನು ನಡೆಸ್ತೀನಿ. ಏನು ಯವ್ವ ಇದು ಜಗಳ ಇಲ್ಲಿಗೆ ಮುಗಿಸ್ಬಿಡು ಬೇ ಯವ್ವ. ಅದು ಹಂಗಲ್ಲ ಅವಿನಾಶ. ಯಪ್ಪ ಸುಮ್ಮನಿರು ಓಟು. ಏನು ಮಾಡ್ತೀನಿ ನೋಡಪ್ಪ, ನಂಗರ ಸ್ವಲ್ಪನೂ ಇಷ್ಟ ಇಲ್ಲ. ಹುಂಬಗೇಡಿ ಅವಿನಾಶ ಮನೆಯಿಂದ ಹೊರಗೆ ಹಾಕದ್ಬಿಟ್ಟು ಅವ್ರ ಪರವಾಗಿ ಮಾತಾಡ್ತಾನ. ಈ ಅವಿನಾಶ್ಗ ಬುದ್ಧಿನೇ ಇಲ್ಲ. ಯಾವಾಗ ನೋಡಿದ್ರು ತಾಯಿ 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 ಅಂತ ಸಾಯ್ತಾನ. ಈ ತಾಯಿ ನಾಗರ ಹಾವು ಅಂತ ಗೊತ್ತಿಲ್ಲ ಇವನಿಗ. ನಾಗರ ಹಾವುಗ ನಾ ಯಾಕೆ ಅವಮಾನ ಮಾಡ್ಲಿ? ಈಕಿನ ಹೋಲಿಸಿ ಪಾಪ ನಾಗಪ್ಪ ಏನ್ ಮಾಡ್ಯಾರ? ನಾ ಕೊಳಕು ಮಂಡ್ಲ ಈ ನಮ್ಮ ಅತ್ತಿ ಮಸಡಿ ಗುಣ ಎಲ್ಲ ಕೊಳಕು ಮಂಡ್ಲನ. ಯಪ್ಪ ಅದು ಹುಡುಗಿ ಕಡೆಯವ್ರು ಬರಾಕ್ ಕುಂತಾರ. ಒಟ್ಟು ಮೆಲ್ಲಕ್ಕೆ ಮಾತಾಡಪ್ಪ. ಹೋಗ್ಲಿ ಬಿಡಿ, ಮದ್ವಿನ ಮಾಡ್ಕೊಂಡ್ಬಿಟ್ಟಾರ, ಮನೆ ತುಂಬಿಸ್ಕೊಂಡ್ರ ಆತ. ಅಷ್ಟು ಹೇಳಿ ಪುಣ್ಯ ಕಟ್ಕೊಲ್ಲ ಅವಿನಾಶ. ಏನು ಮಾಡ್ಬೇಕಪ್ಪ? ಹೆತ್ತ ಮಗ ತಾಯಿ
ತಾಯಿಯಿಂದ ದೂರ ಆದ್ರ ತಡ್ಕೊಳಕ್ ಆಕೇತೇನು ನೀನ ಹೇಳ. ಆತವ ನಾ ಅಪ್ಪಗೆ ಹೇಳ್ತೀನಿ, ನೀನು ಸಮಾಧಾನ ಮಾಡ್ಕೊ. ಅವ್ರು ಬಂದ್ರ ಏನ್ ಮಾತಾಡ್ತೀರಿ ನೋಡ್ರಿ, ಅವ್ರಿಗೆ ಒಟ್ಟು ಸಮಾಧಾನ ನೀವ ಮಾಡ್ರಿ. ಏನ್ರಿ ಒಟ್ಟು ಸುಮ್ನಿರಿ, ಅವ್ರೇನ್ ಮಾತಾಡ್ತಾರ ಕೇಳ್ರಿ. ಆ ಹುಡುಗಿನ ಮನೆ ತುಂಬಿಸ್ಕೊಳ್ಳೋನ್ರಿ.